ಬಿ.ಆರ್. ಪಾಟೀಲ್ ಅವರ ಆಡಿಯೋ ವಿಚಾರ ಸಾಕಷ್ಟು ಕೂಡ ಸದ್ದನ್ನು ಮಾಡ್ತಿದೆ. ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಅಲ್ಲಿ ಬೇರೆ ಬೇರೆ ರೂಪಗಳನ್ನ ಕೂಡ ಪಡ್ಕೊಳ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಪ್ರಿಯಾಂಕ್ ಖರ್ಗೆ ಅವರು ಬಹಳ ಮುಖ್ಯವಾಗಿ ಬಿ.ಆರ್. ಪಾಟೀಲ್ ಅವರು ಒಂದು ವಿಚಾರ ಹೇಳಿದ್ದಾರೆ. 17 ಕೋಟಿ ರೂಪಾಯಿ ಬಂದಿದೆ, ಆದರೆ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಮತ್ತೆ ಅಧಿಕಾರಿ ವರ್ಗ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನೋಡಿ, ಮಾನ್ಯ ಹಿರಿಯ ಶಾಸಕರು ಯಾವ 17 ಕೋಟಿ ಬಗ್ಗೆ ಹೇಳಿದ್ದಾರೆ ಅದು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ನನಗೆ ಗೊತ್ತಿರೋ ಹಾಗೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಹಣ ಬಂದಿದ್ದರೆ ನಮ್ಮ ಇಂಜಿನಿಯರ್ಸ್ ಇರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಶಾಸಕರ ಗಮನಕ್ಕೆ ತಂದೆ ಮಾಡುತ್ತಾರೆ ವಿನಃ ಹಾಗೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅಂಥದ್ದೇನಾದರೂ ಇದ್ದರೆ ಬಹುಶಃ ಅದೇನು ನೀವು ಹೇಳ್ದಂಗೆ ಪ್ರೋಟೋಕಾಲಲ್ಲಿ ತಪ್ಪಾಗಿರ್ಬೋದು ಅಥವಾ ಬ್ರೀಚ್ ಆಫ್ ಪ್ರಿವಿಲೇಜ್ ಆಗಿರ್ಬೋದು, ಅದಕ್ಕೆ ಅವರು ಬರಿತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅಂತೆ ಅದಕ್ಕೆ ಯಾವ ಕಾಮಗಾರಿಗಳು, ಯಾವ ಇಲಾಖೆ ಕಾಮಗಾರಿಗಳು ಅಂತ. ವಸತಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರು ಹೇಳ್ತಿರುವಂಥದ್ದು, ನಾನು ಕೊಟ್ಟಿರ್ತಕ್ಕಂಥ ಅರ್ಜಿ ಪರಿಗಣನೆ ಆಗೋದಿಲ್ಲ, ಆದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೊಡುವಂಥ ಅರ್ಜಿ ಪರಿಗಣನೆ ಆಗುತ್ತೆ. ಇಲ್ಲ, ನೀವು ಅದು ಆಡಿಯೋ ಗಮನಿಸಿದ್ರೆ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಟ್ಟಿರೋದಕ್ಕೆ ನಾನು ಲೆಟ್ರ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಆಗಿದೆ. ನಾನು ಪ್ರತ್ಯೇಕವಾಗಿ ಲೆಟ್ರ್ ಕೊಟ್ಟಿರೋ ಕೆಲವು ಕೆಲಸಗಳು ಆಗಿಲ್ಲ ಅಂತ ಇದರಲ್ಲಿ ಹೇಳ್ತಾರೆ. ಆಮೇಲೆ ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಅದರಲ್ಲಿ. ಸರ್, ಅಂಥದ್ದು ಯಾವುದಾದ್ರೂ ಇದ್ದರೆ ನೀವು ಉದಾಹರಣೆ ಕೊಟ್ಟರೆ ನೀವು ಹೇಳಿ ಸರ್, ಅಧಿಕಾರಿಗಳಿಗೆ ಗಲ್ಲಿಗೆ ಏರಿಸ್ತೀವಿ ನಾವು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ನಡೆದಿಲ್ಲ, ನೀವು ಕೊಟ್ಟಿರೋ ಲೆಟರ್ಸ್ ಮೇಲೆ ಆಗಿದೆ ಅಂತ. ಈಗ ನೋಡಿ, ಒಬ್ಬರು ಸಚಿವರಿಗೆ 16 ಲೆಟರ್ಗಳು ಬರ್ತವೆ, ಎಲ್ಲನೂ ಕೆಲಸ ಆಗುತ್ತೆ ಅಂತಿಲ್ಲ. ಯಾವುದು ಇಂಪಾರ್ಟೆಂಟ್ ಇರುತ್ತೆ, ಯಾವುದು ಮಾನ್ಯ ಶಾಸಕರು ಅಥವಾ ಸಚಿವರು ಅವ್ರು ಹೇಳಿರ್ತಾರೆ, ಇಲ್ಲಪ್ಪ ಇದು ಭಾಳ ಇಂಪಾರ್ಟೆಂಟ್ ಇದೆ, ಹೆತ್ ಕೆಲಸದಲ್ಲಿ ಈ ಎರಡನ್ನೂ ಆಗಲೇಬೇಕು ಅಂತ ಇರ್ತವೆ. ಸೊ ಬಹುಶಃ ಅವರಿಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಒಂದೆರಡು ಕಾಮಗಾರಿಗಳು ಆಗದೆ ಇರಬಹುದು. ಎಲ್ಲನೂ ಆಗುತ್ತೆ ಅಂತ ಇಲ್ಲ ಅಲ್ಲ ಸರ್ಕಾರದಲ್ಲಿ. ಈಗ ನಾವು ದೇವ್ರ ಹತ್ರ ದಿನ ಹೋಗಿ ಬೇಡ್ಕೋತೀವಿ, ಎಲ್ಲನೂ ಈಡೇರಿಸ್ತಾರ. ಬಟ್ ಅದು ವಿ ಹ್ಯಾವ್ ಟು ಕೀಪ್ ಇದು. ಬಟ್ ಅದು ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂದ್ಬಿಟ್ಟು ಅಂತ ಶಾಸಕರೇ ಕೊಡ್ತಾರಲ್ಲ ನಮಗೆ. ಈ ರೋಡ್ ಆಗಲೇಬೇಕು ಪ್ರಿಯಾಂಕ್, ನಮಗೆ ಇದು ಭಾಳ ಇಂಪಾರ್ಟೆಂಟ್ ಇದೆ, ಇದು ನಾವು ಚುನಾವಣೆಯಲ್ಲಿ ನಾವು ಮಾತು ಕೊಟ್ಟಿದ್ದೀವಿ ಜನರಿಗೆ, ಅನುದಾನ ಸ್ವಲ್ಪ ಕಮ್ಮಿ ಇದ್ದರೆ ಮುಂದಿನ ಏನು 3 ತಿಂಗಳಾದ್ಮೇಲೆ ಮಾಡೋದು, 6 ತಿಂಗಳಾದ್ಮೇಲೆ ಮಾಡೋದು, ಅಂಥದ್ದು ಯಾವಾಗಲೂ ಪ್ರಕ್ರಿಯೆಗಳು ಇದ್ದೇ ಇರ್ತದೆ ಸರ್ಕಾರದಲ್ಲಿ. ನಿಮ್ಮದೇ ಪಕ್ಷದ ಶಾಸಕರು ಬೇಳೂರು ಗೋಪಾಲಕೃಷ್ಣ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ವಸತಿ ಸಚಿವರು ಆರೋಪ ಬಂದಿದೆ, ಅವರು ರಾಜೀನಾಮೆ ಕೊಡಬೇಕು, ಅದಾದ ನಂತರ ಮುಕ್ತರಾದ ನಂತರ ಬೇಕಾದ್ರೆ ಬರಲಿ, ರಾಜೀನಾಮೆ ಕೊಡಲಿ ಕೂಡಲೇ ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದಾರೆ. ನೋಡಿ, ಯಾರೇ ರಾಜೀನಾಮೆ ಕೊಡಬೇಕಂದ್ರೂ ಅಥವಾ ಏನಾದರೂ ಕ್ರಮ ವಹಿಸಬೇಕಾದ್ರೂ ಸೂಕ್ತವಾದಂಥ ಪುರಾವೆಗಳಿದ್ದರೆ ಅದಕ್ಕೆ ಇಮಿಡಿಯೇಟಾಗಿ CM ಅವರು DCM ಅವರು ನಿರ್ಣಯಗಳು ತಗೋತಾರೆ. ನಾವು ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ವಿ ಆರ್ ಮೇರ್ಲಿ ಆಸ್ಕಿಂಗ್. ಆಯಿತು, ಆಲ್ರೆಡಿ ಈಗ ಎಷ್ಟೊಂದು ಸರಿ ಬಂದು ನಮ್ಮ ಪಂಚಾಯತ್ನಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎನ್ಕ್ವೈರಿ ಆರ್ಡರ್ ಮಾಡೋಕ್ಕೂ ನಮ್ಗೆ ಏನಾದರೂ ಪುರಾವೆಗಳು ಬೇಕಲ್ಲ. KRIDLದಲ್ಲಿ ಕಳಪೆ ಆಗಿರ್ತದೆ ಭಾಳಷ್ಟು ಸರಿ. ಅದಕ್ಕೆ ಯಾರನ್ನ ನಮಗೆ ಇದು ಕೊಟ್ಟರೆ, ದಾಖಲೆಗಳು ಕೊಟ್ಟರೆ ನಾವು ಪಾರದರ್ಶಕವಾಗಿ ತನಿಖೆ ಮಾಡಿಸ್ತೀವಲ್ಲ. ದೆರ್ ಈಸ್ ನೋ ಕಾಂಪ್ರಮೈಸ್ ಆನ್ ದ್ಯಾಟ್. ನಿಮ್ಮದೇ ಪಕ್ಷದ ಮತ್ತೊಬ್ಬರು ಶಾಸಕರು ರಾಜು ಕಾಗೆ ಅವರು ಕೂಡ ಹೇಳ್ತಿದ್ದಾರೆ, ನಮ್ಗೆ ಅನುದಾನಗಳು ಸರಿಯಾಗಿ ಸಿಗ್ತಿಲ್ಲ, ನಮ್ಮ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ, ಇನ್ನೆರಡು ದಿನಗಳಲ್ಲಿ ನಾನು ರಾಜೀನಾಮೆ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅಂದರೆ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಮಟ್ಟದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ರುಜುವಾತಾಗುತ್ತಾ ಇದೆಲ್ಲ. ನೋಡಿ, ಯಾರೇ ಶಾಸಕರು ಇರ್ಬೋದು, ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೆಚ್ಚಿನ ಅನುದಾನ ತೊಗೊಂಡು ಹೋಗ್ಬೇಕಂತ ಒಂದು ಹಂಬಲ ಇರ್ತದೆ. ಇಲ್ಲಪ್ಪ ನನ್ನ ಅವಧಿನಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಸಹಜ ಇರ್ತದೆ. ಆದರೆ ನಿರೀಕ್ಷೆ ಮಟ್ಟಿಗೆ ಆಗ್ತಾ ಇದೆ ಇಲ್ಲ ಅಂತ ಯಾವಾಗಲೂ ಇಟ್ಸ್ ಆಲ್ವೇಸ್ ದ ಕ್ವೆಶ್ಚನ್. ಈಗ ನಾನು ಅಷ್ಟೇ MLA ಆದಾಗ ನಾವು ಪ್ರತಿಯೊಂದು ಊರಿಗೆ ನಾವು 5-5 ಕೋಟಿ ಕೊಡೋಕ್ಕೆ ನಮಗೂ ಇಷ್ಟ ಇದೆ. ಬಟ್ ದೆರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್ ಅಲ್ಲ. ಸೊ ಈಗ ನೀವು BJP ಅವ್ರು ಇಷ್ಟೆಲ್ಲ ಹೇಳ್ತಾರೆ, ಏನೂ ಆಗ್ತಾಯಿಲ್ಲ ಅಂತ. 8,500 ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಾವು ಕಟ್ತಾ ಇದ್ದೀವಿ ಸರ್. ಯಾವ ರಾಜ್ಯದಲ್ಲಿ ಕಟ್ತಾ ಇದ್ದಾರೆ ಹೇಳಿ? ಈಗ BJP ಅವರಿಗೂ 18-20 ಕಿಲೋಮೀಟ್ರ್ ಪರ್ ಕಾನ್ಸ್ಟಿಟ್ಯೂನ್ಸಿ ನಾವು ಪ್ರಗತಿ ಪಥದಲ್ಲಿ ಕೊಟ್ಟಿದ್ದೀವಿ. ನಮ್ಮವರಿಗೆ 25-28 ಕಿಲೋಮೀಟ್ರ್ ನಾವು ಕೊಡ್ತಾ ಇದ್ದೀವಿ. ಜಲ್ ಜೀವನ್ ಮಿಷನ್ನಲ್ಲಿ ನಮ್ಮದು ಕೂಡ ನಡೀತಾ ಇದೆ. ಸೊ ಹೀಗೆ ಸಾಕಷ್ಟು ಅನುದಾನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈಗ 10 ಕೋಟಿ ಲಾಸ್ಟ್ ಟೈಮ್ ಎಲ್ಲ MLAಗಳಿಗೆ ಕೊಟ್ಟರು. ಈಗ ಮತ್ತೆ 25 ಕೋಟಿ ಕೊಟ್ಟಿದ್ದಾರೆ. ಇದು MLAಗಳು ವಿವೇಚನೆಗೆ ಕೊಟ್ಟಿರೋದು. ಮುಂಚೆ ಇಷ್ಟು ದುಡ್ಡು ಯಾರೂ ಕೊಡ್ತಾ ಇರಲಿಲ್ಲ.
ಅಂದರೆ ವೆರಿ ಸ್ಪೆಸಿಫಿಕ್ಲಿ ಹೆಡ್ ಆಫ್ ಅಕೌಂಟ್ನಲ್ಲಿ ಬರ್ತಾಯಿತ್ತು. ಆದರೆ ಫ್ಲೆಕ್ಸಿಬಿಲಿಟಿ ಕೊಟ್ಟು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ 3 ವರ್ಷ ಇದೆ, ವಿ ವಿಲ್ ಡೆವಲಪ್. ನಾನು ಹೇಳ್ದಂಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಆಗಬೇಕಂದ್ಬಿಟ್ಟು ಎಲ್ಲ 224 ಜನ MLAಗಳಿಗೆ ಇರ್ತದೆ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು. ಸರಿ, ಎಲ್ಲೋ ಒಂದು ಕಡೆ ಈ ರೀತಿಯ ಬೆಳವಣಿಗೆ, ಅನುದಾನ ಆರೋಪಗಳಾಗಿರ್ಬೋದು, ಈ ರೀತಿ ಭ್ರಷ್ಟಾಚಾರ ಆರೋಪಗಳಾಗಿರ್ಬೋದು, ಅಂದ್ರೆ ಸರ್ಕಾರದಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿ ಆಗುತ್ತೆ ಅನ್ಸಲ್ಲ? ನೋಡಿ, ಖಂಡಿತವಾಗಿ ಈಗ ಆರೋಪಗಳು ಮಾಡೋದ್ರಿಂದ ಮುಜುಗರ ಆಗೇ ಆಗುತ್ತಲ್ವ. BJP ಅವರು ಮಾಡಿದ್ರೆ ಏನಾದರೂ ಹೇಳ್ಬೋದು. ನಮ್ಮಲ್ಲೇ ಏನಾದರೂ ಅಂಥದ್ದು ಅಸಮಾಧಾನ ಇದ್ದರೆ, ಅದು ಏನಾದರೂ ಪುರಾವೆಗಳಿದ್ದರೆ ಮುಖ್ಯಮಂತ್ರಿಗಳಿಗೋ ಉಪಮುಖ್ಯಮಂತ್ರಿಗಳಿಗೋ ಅಥವಾ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ನೀವು ಭೇಟಿಯಾಗಿ ಹೇಳ್ಬೋದು. ಆ ವೇದಿಕೆ ಇದೆ ಅಲ್ವ. ಒಂದು ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿದೆ. ಮುಗ್ಧವಾಗಿ ಕೂತ್ಕೊಂಡು ಅಂಥದ್ದೇನಾದರೂ ಇದ್ದರೆ ಮಾಡ್ಬೋದು. ಈಗ ನಾವೇನೋ ಕೊಟ್ಟಿರ್ತೀವಿ, ಅಲ್ಲಿ ಪಂಚಾಯತ್ನಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿದೆ. ಅಲ್ಲಿ ಈಗ ಅದಕ್ಕೂ ಸರ್ಕಾರನೇ ಹೊಣೆನ. ಈಗ ಮನೆಗಳ ವಿಚಾರ ತೊಗೊಳ್ಳೋಣ. ನಾವು ಅಲೋಕೇಶನ್ ಮಾಡಿರ್ತೀವಿ, ಮನೆಗಳು ಹಂಚೋದು ಜವಾಬ್ದಾರಿ ಯಾರ್ದು? ಪಂಚಾಯತ್ದು. ಯಾಕೆಂದರೆ ಅಧಿಕಾರ ವಿಕೇಂದ್ರೀಕರಣ ಆಗಿದೆ. ಅಲ್ಲಿ ನೀವು ಪಟ್ಟಿ ಬಂದ ತಕ್ಷಣ ಅಲ್ಲಿ ಮೆಂಬರ್ಸು ಇಲ್ಲಪ್ಪ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ನಿಮ್ಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರಲ್ಲ, ಅದನ್ನು ಸರ್ಕಾರಕ್ಕೆ ನೀವು ಏನು ಬ್ಲೇಮ್ ಮಾಡಿದ್ರೆ ಇಂಥವೆಲ್ಲ ಸರಿಯಲ್ಲ ಅಂತ ಅಷ್ಟೇ. ಆದರೆ ಏನೇ ಇದ್ರೂ ಕೂಡ ನಿಮ್ಮಲ್ಲಿ ಸಾಕ್ಷಿ ಇದ್ದರೆ, ಪುರಾವೆ ಇದ್ದರೆ, ಡಾಕ್ಯುಮೆಂಟ್ ಇದ್ದರೆ ಕೊಡಿ CM ಸಾಹೇಬರಿಗೆ, DCM ಸಾಹೇಬರಿಗೆ. ಆ ಲೆವೆಲಲ್ಲಿ ತೀರ್ಮಾನ ತಗೊಳ್ಳಿ. ಭಾಳ ಸ್ಪಷ್ಟವಾಗಿ CM ಇರ್ಬೋದು, DCM ಅವ್ರು ಇರ್ಬೋದು ಹೇಳಿದ್ದಾರೆ, ಅಂಥದ್ದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅಂಥದ್ದು ಏನಾದರೂ ಇದ್ದರೆ ವಿ ವಿಲ್ ಎನ್ಶ್ಯೂರ್ ಇಟ್ ಈಸ್ ನಿಪ್ಡ್ ಇನ್ ದ ಬಡ್ ಅಂತಲೇ ಹೇಳಿದಾರಲ್ಲ. ಸರ್, ಕುಮಾರಸ್ವಾಮಿ ಅವರು ಮತ್ತು ವಿಜೇಂದ್ರ ಅಶೋಕ್ ಅವರೆಲ್ಲ ಹೇಳ್ತಿರೋದು ವಸತಿ ಇಲಾಖೆ ಅಷ್ಟಲ್ಲ, ಇಡೀ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಿದೆ, ಈ ಸರ್ಕಾರವನ್ನು ಮೊದಲು ಕಿತ್ತಾಕಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಕೊಡಲಿ, ಕಿತ್ತಾಕಲಿ, ಯಾರು ಬೇಡ ಅಂದಿದ್ದಾರೆ? ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ ತಾನೇ. ವಿರೋಧ ಪಕ್ಷದ ಜವಾಬ್ದಾರಿ ಏನು? ವಾಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ? ಹಿಟ್ ಆ್ಯಂಡ್ ರನ್ ಮಾಡೋದ? ಏನು ನಮ್ಗೆ ಅಕೌಂಟಬಿಲಿಟಿ ಕೇಳ್ತಾ ಇದ್ದಾರಲ್ಲ, ಸಾಕ್ಷಿ ಕೊಟ್ಟು ಅಕೌಂಟಬಿಲಿಟಿ ಕೇಳಲಿ, ಉತ್ತರ ಕೊಡ್ಬೋದು. ದಿನ ಬೆಳಗ್ಗೆ ಭ್ರಷ್ಟಾಚಾರ ನಡೆದಿದೆ, ಅದು ನಡೆದಿದೆ, ಇದು ನಡೆದಿದೆ ಅಂತ ಹೇಳ್ತಾರಲ್ಲ, ಎಲ್ಲಿದೆ? ಈಗ ಹೋದ ವರ್ಷವೇ ಇದೇ JDS ಅವರು BJP ಅವರು PDO ವರ್ಗಾವಣೆಯಲ್ಲಿ ದಂಧೆ ನಡೆಸಿದ್ದಾರೆ ಪ್ರಿಯಾಂಕರ್ಗೆ ಅಂತ ಹೇಳಿದ್ರು. ಎಲ್ಲಪ್ಪ? ಯಾಕೆ ಒಂದು ದಾಖಲೆನೂ ಕೊಟ್ಟಿಲ್ಲ? ಯಾಕೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿಲ್ಲ? ನೀವು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋಂಗಿದ್ರೆ ಏನು ಉತ್ತರ ಕೊಟ್ಕೊಂಡು? ನಮ್ದು ಇದೇ ಕೆಲಸ ಆಗುತ್ತೆ. ಡೆವಲಪ್ಮೆಂಟ್ ಬಿಡಬೇಕು, ಪ್ರಗತಿಪರವಂಥ ಆಲೋಚನೆ ಬಿಡಬೇಕು, ಇವ್ರಿಗೆ ಉತ್ತರ ಕೊಟ್ಕೊಂಡು ಆಗ್ತದ? ನೀವು ಸಾಕ್ಷಿ ಕೊಡಿ ಸ್ವಾಮಿ. ಸಾಕ್ಷಿ ಕೊಟ್ಟು ನೀವು ಮಾತಾಡಿದ್ರೆ ನಿಮಗೂ ಒಂದು ಗೌರವ ಇರ್ತದೆ. ಸುಮ್ಮನೆ ನೀವು ಕ್ಯಾಮ್ರಾ ಮುಂದೆ ಮಾತಾಡಬೇಕು, ಚಟಕ್ಕೆ ಮಾತಾಡಬೇಕು ಅಂದರೆ ವಿ ಕಾಂಟ್ ಹೆಲ್ಪ್ ಇಟ್. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.